ನಮ್ಮ ಈ ಬಾರಿನ ಚುನಾವಣೆ ನೋಡುವಂತ ಟೈಮಲ್ಲಿ ನಮ್ಮ ಪಕ್ಷದ ಪರ ಪೂರ್ತಿಯಾಗಿ ನಮ್ಮ ಪಕ್ಷದ ಪರ ಆಯ್ತು ಅನ್ನೋದಕ್ಕೆ ತಮಗೆಲ್ಲ ಒಳ್ಳೆದಾಗಿ ಹೇಳಕ್ ಇಷ್ಟಪಡ್ತೇನೆ. ಎಲ್ಲ ಕಡೆನೂ ಬರೀ ನಮ್ಮ ಈ ಭಾಗ ಅಂತ ತಿಳಿಬೇಡ್ರಿ. ಆದ್ರೆ ಇವತ್ತು ನಾ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ನಾವು ಕೊಟ್ಟಂತ ಭರವಸೆಗಳಿಂದು ಇವತ್ತು ಯಾವ್ದಾರ ಪಕ್ಷ ಕೊಟ್ಟ ಮಾತಂತೆ ನಡೆದಂತ ಪಕ್ಷ ಇದ್ರೆ ನಮ್ಮ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರ ನಮ್ಮ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಟೈಮಲ್ಲಿ ನಾವು ಅಷ್ಟರ ಹೊತ್ತ ನಾವು ಕಾರ್ಡ್ ಹಂಚಿದ್ವಿ. ತಾಯಂದ್ರ ನೆನಪೈತಲ್ಲಿ ನಿಮ್ಗೆಲ್ಲ ಕಾರ್ಡ್ ಕೊಟ್ಟಿದ್ವಿ. ಎಲ್ಲರೂ ಮನಿ ನಾವು ಕಾರ್ಡ್ ಕೊಟ್ಟಾಗ ಸಂಬಂಧಿ ಬಹಳ ನಮಗೆ ಹಾಸ್ಯ ಮಾಡಿದ್ರು. ಇದು ಅಷ್ಟ ಇಟ್ಕೊಳಕ್ ಕೊಟ್ರ ನಿಮ್ಗೆ ಅಂತಿದ್ರು. ಹೌದಿಲ್ಲ? ಕಾರ್ಡ್ ಇಟ್ಕೊಳಕ್ ಕೊಟ್ರ ತಗೊಂತಿದ್ರು. ಆದ್ರ ಪರಿಸ್ಥಿತಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರೀ ಒಂದು ತಿಂಗಳಲ್ಲಿ ನಿಮಗಾಗಲೇ ಒಂದೊಂದೊಂದೊಂದೊಂದೊಂದು ಈಡೇರಿಸಂತ ನೋಡಿದಾಗ ನಿಜವಾಗಿಯೂ ಇವತ್ತು ಸಂಪೂರ್ಣವಾಗಿ ಐದು ನಾವು ಭರವಸೆಗಳು ಕೊಟ್ಟಿದ್ವಿ. 5 ಗ್ಯಾರಂಟಿಗಳನ್ನು ಕೂಡ ನಿಮಗೆ ಈಗಾಗಲೇ ನಾವು ತಲುಪಿಸೋಣ ಅನ್ನೋದಕ್ಕೆ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊತೀವಿ, ಎದಿ ಪಡ್ಕೊಂಡು ಹೇಳ್ತೀವಿ. ಇದನ್ನ ನೀವು ಆ ಕಡೆ ನೋಡ್ರಿ, ಬಿಜೆಪಿ ಸರ್ಕಾರದ ಪರಿಸ್ಥಿತಿ 10 ವರ್ಷದಿಂದ ಎಷ್ಟು ವರ್ಷದಿಂದ 10 ವರ್ಷದಿಂದ ಮೋದಿಯವರು ಹೇಳಿದ್ರು 10 ವರ್ಷದಿಂದ 2 ಕೋಟಿ ಉದ್ಯೋಗ ವರ್ಷಕ್ಕೆ ಸೃಷ್ಟಿ ಮಾಡ್ತೀನಿ ಯುವಕರಿಗೆ. ನಿಮ್ಮನ್ನೆಲ್ಲ ಬಿಸಿಲಾಗಿ ನಿಂದಿರಿಸಿ 0 ಅಕೌಂಟ್ ತೆಗ್ಸಿ. 0 ಅಕೌಂಟ್ ಅವಾಗ 10 ವರ್ಷದಿಂದ 0 ಅಕೌಂಟ್ ತೆಗೆದ್ರೆ ಎಲ್ಲ ತಾಯಿಂದ್ರು ಹೋಗಿ ಎಲ್ಲಾರ ಅಕೌಂಟ್ಗೂ ನಿಮಗೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಿ ಯಾರಿಗೆ ಬಂತ 15 ಲಕ್ಷ ಇವತ್ತಿಗೂ? ಎಲ್ಲಿಲ್ಲ. ಒಂದರವ್ರು ಕೊಟ್ಟಂತ ಮಾತಂತ ಭರವಸೆಗಳನ್ನು ಉಳಿಸ್ಕೊಂಡಿದ್ರು. ತೋರಿಸ್ಬೇಕಾರೆ ಅವರಿದ್ರು ಯಾವ್ರ ಒಂದ್ ತೋರಿಸ್ರಿ. ಯಾವ ಮಾತಿನಂತೆ ಒಂದು ಮಾತನ್ನು ಕೂಡ ನಡೆದಿಲ್ಲ. ಆದ್ರೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಏನ್ ಮಾತು ಕೊಟ್ಟಾರ ಅದರಂತೆ ನಡ್ಕೊಂಡಾರ ಅನ್ನೋದಕ್ಕೆ ಮಂಡ್ಯದಾಗಿ ನಿಮ್ಗೆ ಹೇಳಕ್ ಇಷ್ಟಪಡ್ತೇನೆ. ಇವತ್ತ ರಾಹುಲ್ ಗಾಂಧಿ ಅವರಾಗ್ಲಿ, ಸೋನಿಯಾ ಗಾಂಧಿ ಅವರಾಗ್ಲಿ, ಖರ್ಗೆ ಅವರಾಗ್ಲಿ, ಅವ್ರು ಕೊಟ್ಟಂತ ಯೋಜನೆಗಳು ಕೂಡ ಓದಿರಿಗಾಗ್ಲಿ ನಿಮ್ಗೆ ಕಾಡ್ ಬರಕತ್ತಾವ ಮನೆಗೆ. ದರೊಬ್ಬ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ಎಷ್ಟಾಯ್ತು ನಿಮ್ಗ? 8,333 ರೂಪಾಯಿ. 8,330 ರೂಪಾಯಿ ಪ್ಲಸ್ ನಮ್ಮ ಸರ್ಕಾರದ 10 ಲಕ್ಷ ರೂಪಾಯಿ. ಯುವಕರಿಗೆ 1 ಲಕ್ಷ ರೂಪಾಯಿ ಅವ್ರ ಸ್ಟೈಪೆಂಡ್ರಿ ಟೈಪ್ ಅಂದ್ರೆ ಅವ್ರು ಯಾವ್ದಾರ ಮುಂದೆ ಜಾಬ್ಗೆ ಅಥವಾ ಟ್ರೈನಿಂಗ್ ತಗೊಂಡು ಅವರ ಉದ್ಯೋಗ ಅವ್ರ ಜೀವನವನ್ನ ನಿರ್ವಹಿಸೋಕಾಗಿ ಅವ್ರಿಗೆ ಕೂಡ 8,333 ರೂಪಾಯಿ ಬರ್ತದೆ. ಈಗ ಜೊತೆಗೆ 3,000 ರೂಪಾಯಿ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೊಡಕತ್ತಾರ. ಎಷ್ಟಾಯ್ತು? 8 3 11 11,303. ನಿಮಗ್ 9,000. ನಿಮ್ಗೆ ಎಷ್ಟಾಯ್ತು? 8 10,303. 23-24 ಸಾವಿರ ಆಯ್ತು. ಅಕ್ಕಿದ ಎಷ್ಟಾಯ್ತು ರೊಕ್ಕ? ನಿಮಗ್ ಕರೆಂಟ್ ಫ್ರೀ, ಬಸ್ ಫ್ರೀ. ಇವನ್ನೆಲ್ಲ ನೆನಪಿಸ್ಕೋಬೇಕಾಗತ್ತೆ. ಯಾರು ನೀವು ಮರಿಬಾರ್ದು ಅನ್ನುವಂತ ಮಾತು ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ತಮ್ಮ ಒಂದೇ ಮಾತು, ಯಾವುದೋ ಸಣ್ಣ ಪುಟ್ಟ ಆಮಿಷಗಳಿಗಾಗ್ಲಿ ಸುಳ್ಳು ಭರವಸೆಗಳಿಗಾಗ್ಲಿ ತಾವ್ಯಾರು ತಲೆ ಕೊಡಕ್ ಹೋಗ್ಬೇಡ್ರಿ. ಇದು ನಿರಂತರ ಬರುವಂತ ನಿಮ್ಮ ತಿಂಗಳ ಜೀವನವನ್ನು ರೂಪಿಸುತ್ತೆ. ಅವ್ರು 1 ದಿನ ರೊಕ್ಕ ಕೊಟ್ಟು ತಗೊಂಡು ಯಾವತ್ತು ನೀವು ಮತ ಹಾಕ್ಬೇಡ್ರಿ ಅಂತ ಹೇಳಕ್ ಇಷ್ಟಪಡ್ತೇನೆ. 1 ದಿನದ ಓಟೆ 1 ದಿನದ ರಾತ್ರಿ ದುಡ್ಡು ಗಿಡ್ಡಿಗಳಿಗೆ ನೀವು ಯಾರು ತಲಿಬಾಗ್ಬೇಡ್ರಿ. ಇವತ್ತೇನು ಸಿದ್ದರಾಮಯ್ಯ ಅವ್ರು ನಿಮ್ಮ ಜೀವನಕ್ಕಾಗಿ ಕೊಟ್ರ, ಹೆಣ್ಮಕ್ಳು ಉಚಿತವಾಗಿ ಅಡ್ಡಾಡುವಂತ ವ್ಯವಸ್ಥೆ ಮಾಡ್ಯಾರ, ನಿಮ್ಮನ್ನ ಸ್ವಾವಲಂಬಿಯಾಗಿ ಮಾಡ್ಯಾರ. ಇದನ್ನ ತಾವು ನೆನಪಿಡಬೇಕು ಅನ್ನುವಂಥದ್ದು ಕೂಡ ತಮ್ಮೆಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ. ನಮ್ಮಲ್ಲಿರುವಂತ ಎಲ್ಲ ಯುವಕರಿಗೆ ಕೂಡ. ಯಾಕಂದ್ರೆ ಮೊನ್ನೆ ಒಂದು ಬಹಳ ದೊಡ್ಡ ವಿಚಾರ ಅಂದ್ರೆ ರೈತ ಬಂಧುಗಳಿಗೆ ಹೇಳಕ್ ಇಷ್ಟಪಡ್ತೇನೆ. ಏನು ನಮ್ಮದು ಇನ್ಸೂರೆನ್ಸ್ ಬರಬೇಕಾಗಿತ್ತು, ಬೆಳೆ ವಿಮೆ ಬರಬೇಕಾಗಿತ್ತು. ಬೆಳೆ ವಿಮೆನ ಯಾವ ಕಾರಣಕ್ಕೂ 6 ತಿಂಗಳಿಂದ ಪ್ರಯತ್ನ ಮಾನ್ಯ ಮುಖ್ಯಮಂತ್ರಿಗಳು ಹೋಗ್ಬಂದ್ರು ದಿಲ್ಲಿಗೆ. ಎಲ್ಲ ನಮ್ಮ ಅಷ್ಟು ಮಂತ್ರಿಗಳು ಹೋಗ್ಬಂದ್ರು, ಯಾರಿಗೂ ಕೇರ್ ಆಗ್ಲಿಲ್ಲ ಅವರು. ಮಾನ್ಯ ಕೃಷ್ಣ ಬೈರೇಗೌಡರು ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಮಾಡಿಸಿದ್ರು. ಸುಪ್ರೀಂ ಕೋರ್ಟ್ 18,172 ಕೋಟಿ 18,172 ಕೋಟಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡೈತಿ. ಅದು ಮೋದಿ ಅವ್ರು ಕೊಟ್ಟಂತ ಮಾನ್ಯವ್ರ ಪೇಪರ್ ಆಡ್ ಹಾಕೊಂಡಿದ್ರು. ನೋಡಿದ್ರ ಪೇಪರ್ ದೊಡ್ಡ ಆಡ್ ಹಾಕಿದ್ರು ಮೊನ್ನೆ. ಆ ಪೇಪರ್ ನಾನ ಕೊಟ್ಟು ಅನ್ನೋಂಗ್ ಹಾಕಿದ್ರು. ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಮಾಡಿಸಿ ಅನ್ನುವಂತ ಮಾತು ನಮ್ಮ ಹಕ್ಕನ್ನು ತಗೊಂಡು ಅನ್ನುವಂತ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ಈ ಭಾಗದಲ್ಲಿ 20 ವರ್ಷದಿಂದ ಪ್ರಹ್ಲಾದ್ ಜೋಶಿ ಅವ್ರು ರಾಜಕರಿಸಿದ್ರಿ. ಏನ್ ನಮ್ಮ ಭಾಗಕ್ಕೆ ಅವ್ರ ಕೊಡುಗೆ ಎಲ್ಲಿದ್ರು ಅವ್ರು ಇಷ್ಟದಿಂದ? ಈಗ ಚುನಾವಣೆ ಬಂದಿದ್ದು 2 ತಿಂಗಳಿಂದ ಕಬಡ್ಡಿ ಮ್ಯಾಚು, ಕ್ರಿಕೆಟ್ ಮ್ಯಾಚು. ಕಬಡ್ಡಿ ಕ್ರಿಕೆಟ್ ಇಂದ ಏನಾರ ನಮ್ಮ ಜೀವನ ಉದ್ಧಾರ ಆಗತ್ತ? ಬರೀ ಎಲ್ಲ ಹಳ್ಳಿ ಕಬಡ್ಡಿ ಮ್ಯಾಚ್ ಆಡ್ಸಿದೆ, ಕ್ರಿಕೆಟ್ ಮ್ಯಾಚ್ ಆಡ್ಸಿದ್ರೆ ನಮ್ ಜೀವನ ಆಗತ್ತ? ಬರೀ ಯುವಕರನ್ನ ಅಟ್ರಾಕ್ಟ್ ಮಾಡುವಂತ ಕೆಲಸ ಮಾಡುವಂತ ಯುವಕರಿಗೆ ನಾವು ಒಂದು ವಿನಂತಿ ಮಾಡಕ್ ಇಷ್ಟಪಡ್ತೇನೆ.
ಎಲ್ಲ ಯುವ ಮಿತ್ರರೇ ನಾವು ನಿಮ್ಮನ್ನ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡು ನಿಮ್ಮ ಭವಿಷ್ಯ ನೋಡ್ಕೊಳ್ಳುವಂತ ಅವಶ್ಯಕತೆ ಐತಿ ಇವತ್ತು. ಯಾಕಂದ್ರೆ ಯುವಕರಿಗೆ 100 ಮಂದಿ ಮೊನ್ನೆ ಸರ್ವೆದಲ್ಲಿ 100 ಮಂದಿ ಯುವಕರು ಇದ್ರಂದ್ರ ಆದ್ರೆ ವಿದ್ಯಾವಂತ ಯುವಕರು ಅದ್ರಾಗ 27 ಮಂದಿಗೆ ಮಾತ್ರ ನೌಕರಿ ಸಿಕ್ಕೈತಿ. ಇವತ್ತಿನ ಮಟ್ಟ 27 ಮಂದಿಗೆ ಮಾತ್ರ ಸಿಕ್ಕೈತಿ. ಇನ್ನು ಉಳಿದಂತ 73 ಮಂದಿ ಏನವರ 70 ಮಂದಿ ಪರಿಸ್ಥಿತಿ ಏನು, ಇನ್ನು 73 ಮಂದಿ ಪರಿಸ್ಥಿತಿ ಏನು ಅನ್ನೋಂತ ಇವತ್ತೆಲ್ಲರೂ ಗಮನಿಸಬೇಕಾಗುತ್ತೆ. 73 ಮಂದಿ ನಿರುದ್ಯೋಗಿಗಳು ಅಡ್ಡಾಡುವಂತ ವ್ಯವಸ್ಥೆ ಇವತ್ತು ನಮ್ಮ ದೇಶದಲ್ಲಿ ಕಾಣಕತ್ತೈತಿ. ಇದ್ರ ಬಗ್ಗೆ ಯಾರಿಗೂ ಅರಿವಿಲ್ಲ. ಸಣ್ಣ ಏನ್ ಇಂಡಸ್ಟ್ರಿಗಳು ಎಲ್ಲ ಇಂಡಸ್ಟ್ರಿಗಳು ಮುಗಿದೋದು ಕತಿ. ದೊಡ್ಡ ಇಂಡಸ್ಟ್ರಿಗಳವರು ಟಾಟಾ, ಅಂಬಾನಿ, ಅದಾನಿ, JW ಮೆರಿಟ್, JW ಜಿಂದಾಲು, ಇವ್ರು 4-5 ಮಂದಿ ಬಿಟ್ರೆ ಯಾರು ಇಂಡಸ್ಟ್ರಿ ಅವ್ರು ಉಳಿಬಾರ್ದು ಅನ್ನುವಂತ ವ್ಯವಸ್ಥೆ ಇಲ್ಲ. ಇದರಿಂದ ನಮ್ಮ ಉದ್ಯೋಗ ಸೃಷ್ಟಿಯಾಗುವಂತ ಕಮ್ಮಾಗ್ಯಾವ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ನಾವು ವಿನಂತಿ ಮಾಡ್ಕೊಂತೇನೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಹೆಚ್ಚಿನ ಒತ್ತು ಕೊಡ್ರಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಹೆಚ್ಚಿನ ಒತ್ತು ಕೊಟ್ರಿ. ಇವತ್ತು ನಮ್ಮ ಯುವಕರಿಗೆ ಉದ್ಯೋಗ ಸಿಗಕ್ಕೆ ಸಾಧ್ಯ ಐತೆ ಅನ್ನುವಂತ ಮಾತನ್ನು ಕೂಡ ಹೇಳಕ್ ಇಷ್ಟಪಡ್ತೇನೆ. ಕೇಂದ್ರ ಸರ್ಕಾರದಲ್ಲಿ ಇರುವಂತ ನೌಕರಿಗಳಿಂದ ಸದ್ಯಕ್ಕೆ ತುಂಬಿಲ್ಲ. ಇವತ್ತು ಎಲ್ಲಾ ಕಡೆ ಜಾತಿ ತಾರತಮ್ಯಗಳು, ಕೋಮುವಾದಿಗಳಂತ ಪಕ್ಷಕ್ಕಂತರೂ ಅಪ್ಪಿ ಮತ ಹಾಕ್ಬಾರ್ದು ಅನ್ನುವಂತ ಹೇಳಕ್ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತು ಬರೀ ಆ ಕೋಮಿನ ಮೇಲೆ ಇವತ್ತು ರಾಜಕಾರಣ ಮಾಡಕತ್ತಿರೋದು. ಯಾರೋ ಸತ್ತವ್ರ ಮನೆಯಾಗ ಹೋಗಿ ರಾಜಕಾರಣ ಮಾಡುವಂತ ವ್ಯವಸ್ಥೆ, ಈ ವ್ಯವಸ್ಥೆಯನ್ನು ಬಂದ್ ಆಗಬೇಕು. ಇದಕ್ಕೆ ತಕ್ಕ ಪಾಠ ಕಲಿಸ್ಬೇಕಾದ್ರೆ ಈ ಬಾರಿಗೆ ನಮ್ಮ ಅಷ್ಟು ಜನತೆಗೆ, ನಮ್ಮ ಭಾಗದ ಜನರಿಗೆ ಅಷ್ಟು ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ. ಈ ಬಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ವಿರೋಧ ಸುಟಿ ನನಗೆ ಸಾಹೇಬ್ರು ಹೇಳಿದ್ರು, ನಾನು ವಿನೋದ ನಿಂದಿರಿಸೋಣ ತಾನೇ ಹೇಳಿದೆ. ವಿನೋದ ನಿಂದಿರಿಸರಿ ಸಾಹೇಬ್ರ, ವಿನೋದ ಹೊಸ ಹುಡುಗದನ್ನ ಹೊಸ ಯುವಕ ಕೊಡೋಣ ಅನ್ನುವಂತ ಹೇಳಿದೆ. ಯಾಕಂದ್ರೆ ನಾ 2 ಸಲ ತಮ್ಮೆಲ್ಲರಿಗೂ ಗೊತ್ತಿರೋ 2 ಸಲ ನೀನ್ ಸೋತೇನಿ. ನಾ ಸೋತಿರ್ಬೋದು, ಆದ್ರೆ ನಾ ಏನ್ ಸತ್ತಿಲ್ಲ. ಇನ್ನು ನಾವು ಜೀವಂತದೇವೆ ಏನ. ಯಾಕಂದ್ರೆ ಇವತ್ತು ಅವ್ರು ಕೊಡುವಂತ ಕಷ್ಟ, ಇವತ್ತು ಅವ್ರು ಮಾಡುವಂತ ನಮಗೆ ಅನ್ಯಾಯ, ಎಷ್ಟರ ಮಟ್ಟಿಗೆ ಅನ್ಯಾಯ ಮಾಡ್ಬೇಕಾದ್ರೆ ಅವ್ರಿಗೆ ಅದು ಲಿಮಿಟ್ ಇಲ್ಲ. ಇವತ್ತು ಶೇಡಿನ ರಾಜಕಾರಣ ಇವತ್ತು ನಾನು ಮಾಡೀನಿ. ನಮ್ಮ ಅಜ್ಜ MLA ಇದ್ದ, ನಮ್ಮ ಮುತ್ತಾಜ್ MLA ಇದ್ದ. ಏನ್ ಇವತ್ತ ನಾನು ಹೊಸದಾಗಿ MLA ಬಂದಿಲ್ಲ, ಈ ಜಿಲ್ಲಾದ ಹೊಸದಾಗಿಲ್ಲ ನಾನು. ಅವ್ರ ಪರಿಸ್ಥಿತಿ ಇವತ್ತು ಇವ್ರು ಮಾಡುವಂತ ಹೊಲಸ ರಾಜಕಾರಣ, ದ್ವೇಷದ ರಾಜಕಾರಣ ಏನೈತಲ್ಲ, ಇದಕ್ಕೆ ತಕ್ಕ ಪಾಠ ಕಲಿಸಲೇಬೇಕು. ಅಷ್ಟು ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ ತಮ್ಮೆಲ್ಲರಿಗೂ. ಈ ಬಾರಿಗೆ ಯಾರು ಪ್ರಹ್ಲಾದ್ ಜೋಶಿ ಅವ್ರು ನಿಮ್ಮ ಊರಿಗೆ ಬಂದು ಕಳಿಸಿ ಏನ್ ಮಾಡ್ಯಾರ ಅಂತ ಕೇಳ್ರಿ. ಅವ್ರನ್ನ ಏನ್ ಮಾಡ್ಯಾರ ಕೇಳೋರು, ನಿಮ್ಗೆ ಏನ್ ಮಾಡ್ಯಾರ ಅಂತ ಕೇಳ್ರಿ ಅವ್ರನ್ನ. ಇವು ನಮ್ಮ ಜಿಲ್ಲೆಗಾಗಿ ಎಲ್ಲೈತ್ರಿ ನಮ್ಮ ಕಳಸಾ ಬಂಡೂರು ಎಲ್ಲೈತಿ? ಇವತ್ತಿಗೂ ನೀವು ಕೇಂದ್ರ ಮಂತ್ರಿ ಆಗಿದ್ರಿ, ನಾಚಿಗೆ ಬರ್ಬೇಕು, ನಾಚಿಗೆ. ಎಲ್ಲೈತಿ ಒಂದು ಬರೀ ನಮ್ಮ ಪರ್ಮಿಷನ್ ಕೊಡ್ಸಕ್ಕಾಗಿಲ್ಲ ಅವ್ರಿಗೆ. ಬರೀ ಟ್ರಿಬ್ಯುನಲ್ ಆಗಿದೆ ಅಂತ ನಮ್ಮ ಆರ್ಡರ್ ಮಾಡಿಸ್ಕೊಡಕ್ಕಾಗಿಲ್ಲ ಇವತ್ತಿಗೂ. ಎದಕ್ಕಾದ್ರಿ ಈ ಭಾಗದಿಂದ ಮಂತ್ರಿಗಳವ್ರ ಆಗ್ಯಾರ ಏನ್ ಉಪಯೋಗ ನಮ್ಮ ಭಾಗಕ್ಕೆ? ಎಲ್ಲ ಮಂದಿನ ಹಿಚ್ಕಾಕ, ಮಂದಿನ ಒತ್ತಾಕ, ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡಕ, CBI ಕೊಡುದು, ಕೇಸ್ ಹಾಕ್ಸೋದು, ಇದನ್ ಬಿಟ್ಟು ಬೇರೆ ಏನ್ ಮಾಡ್ರಿ ಜೀವನದಾಗ? ಅಭಿವೃದ್ಧಿ ಹೇಳ್ರಿ. ಯಾವ ಅಭಿವೃದ್ಧಿ ಐತಿ ಮಾಡಿದಂತ ಅಭಿವೃದ್ಧಿ? ಇದನ್ನೆಲ್ಲ ಅರ್ಥ ಮಾಡ್ಕೋರಿ. ಇವತ್ತು ನಾ ಟೆರರಿಸ್ಟ್ ಇವತ್ತು ಏನಾರ ಈ ಟೆರರಿಸ್ಟ್ ನಾನು ಇವತ್ತಿಗೂ ನಮ್ಮ ಜಿಲ್ಲಾಕ್ ಹೋಗ್ಬಿಟ್ಟಿಲ್ಲ. ಯಾವ ರೀತಿ ಬಿಟ್ಟಿಲ್ಲ ನಮ್ಮ ಜಿಲ್ಲಾಕ್ ಹೋಗಿ ಇವತ್ತಿಗೂ. ನಾನು ಒಬ್ಬ MLA ಆಗಿ, ಒಬ್ಬ ಶಾಸಕನಾಗಿ ಇವತ್ತು ಶಾಸಕರಾಗಿ ನಾನು ಊರಿಗೆ ಹೋಗ್ಬಿಟ್ಟಿಲ್ಲ. ನಿಮ್ಮ ಸಲುವಾಗಿ ನಾವು ಇವತ್ತು ಇಲ್ಲಿ ನಂದು ಫಂಕ್ಷನ್ ಮಾಡುವಂತ ಪರಿಸ್ಥಿತಿ ಬಂದು, ನಿಮ್ಮ ಸಲುವಾಗಿ ನಾವು ಇಲ್ಲಿ ಬಂದು ಕಾರ್ಯಕ್ರಮ ಮಾಡುವಂತ ಪರಿಸ್ಥಿತಿ ನಂದು. ಇವತ್ತು ಇಂಥ ದೇಶದ ರಾಜಕಾರಣ ನೋಡುವಂತ ಟೈಮಲ್ಲಿ ಇದಕ್ಕೇನಾರು ತಕ್ಕ ಪಾಠ ಕಲಿಸ್ಬೇಕು. ಅದ್ರ ಏನಾರು ನೋಡ್ಬೇಕಾದ್ರೆ ಇವತ್ತು ವಿನೋದ್ ಓಟ್ ಹಾಕಿದ್ರ ಮುಖಾಂತರ ತೀರ್ಸ್ರಿ. ವಿನೋದ್ ಓಟ್ ಹಾಕೋದ್ರ ಮುಖಾಂತರ ಇವತ್ತು ನೀವೆಲ್ಲರೂ ತೋರಿಸ್ರಿ. ತಮ್ಮಲ್ಲಿ ಇರುವಂತದ್ದು ಏನಾರು ಇದ್ರೆ ಇವತ್ತು ವಿನೋದ್ ಓಟ್ ಹಾಕೋದು. ನಾ ಸಮಾಜಕ್ಕೆ ಕೂಡ ವಿನಂತಿ ಮಾಡ್ಕೊತೇನೆ. ಇವತ್ತೇನಾರ ಲಿಂಗಾಯತ್ ಸಮಾಜ ನಿಮಗ್ ಮಾನ ಮರ್ಯಾದೆ ಇದ್ರೆ ಅಂತವ್ರಿಂದ ಅಡ್ಡಾಡ್ರಿ. ನೀವು ಇವತ್ತು ಮಾನ ಮರ್ಯಾದೆ ಅಂತವ್ರಿಂದ ಅಡ್ಡಾಡ್ರಿ. ಸಮಾಜಕ್ಕೆ ಕೂಡ ನಾವು ವಿನಂತಿ ಮಾಡ್ಕೊತೀನಿ. ಇವತ್ತು ಸಮಾಜಕ್ಕೆ ಎಷ್ಟು ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಕೂಡ ಎದ್ದು ತೋರಿಸ್ರಿ ನೀವು. ಇದಕ್ಕೆ ದಯವಿಟ್ಟು ನಾವು ಬಹಳ ಕಳಕಳಿಯಿಂದ ವಿನಂತಿ ತಮ್ಮೆಲ್ಲರೂ ಮಾಡ್ಕೊಳ್ಳೋದು. ಇವತ್ತೆಲ್ಲರೂ ಇದ್ರ ಅರ್ಥಕೊಂಡು ಇವತ್ತು ಮತದಾನ ಮಾಡ್ಬೇಕಾಗತ್ತೆ. ಇವತ್ತು ಒಬ್ಬ ವಿನೋದ್, ಒಬ್ಬ ಯುವಕನ ಸಮಾಜವಾಗಿ ನೋಡ್ಬೇಡ್ರಿ. ದಯವಿಟ್ಟು ಹೇಳ್ತೀನಿ, ಇದೊಂದ್ಸಲ ಪ್ರಹ್ಲಾದ್ ಜೋಶಿ ಮನಿ ಕಳ್ಸೋದು ಮಾತ್ರ ನೋಡ್ರಿ ಅಂತ ಹೇಳ್ತಾ ವಿನಂತಿ ಮಾಡ್ಕೊತೀವಿ. ಇದು ನನ್ನ ಗುರಿ ಇಟ್ಟು ತಾವೆಲ್ಲ ರಾಜಕಾರಣ ಮಾಡ್ರಿ. ಇವತ್ತೆಲ್ಲರೂ ನಾನು ನೋಡೇನಿ ಯಾವ ಸಮಾಜಗಳನ್ನ ಏನೇನ್ ಮಾಡ್ತಾರ ಏನು ಎಲ್ಲ ಗುರ್ತು ನನಗೆ. ಇವತ್ತು ಜಾತಿ ಮೇಲೆ ರಾಜಕಾರಣ ಮಾಡಂಗಿಲ್ಲ ನಾವು. ನಮ್ಮ ಪಕ್ಷದ ತತ್ವ ಸಿದ್ಧಾಂತನಲ್ಲ. ನಮ್ಮ ಪಕ್ಷ ಬಸವಣ್ಣವ್ರ ತತ್ವ ಸಿದ್ಧಾಂತ ಇದ್ದಂತ ಪಕ್ಷ. ನಮ್ಮ ಕಾಂಗ್ರೆಸ್ ಪಕ್ಷ ಬಸವಣ್ಣವ್ರ ತತ್ವ ಸಿದ್ಧಾಂತ ಮೇಲೆ ಇದ್ದ ಪಕ್ಷ. ಇವತ್ತು ಮಾನ್ಯ ಸಿದ್ದರಾಮಯ್ಯವ್ರು ಇಷ್ಟೆಲ್ಲ ಕೊಟ್ರೆ, ಎಲ್ಲಾ ಸಮಾಜಗಳು ಕೊಟ್ರಲ್ಲ. ಇವತ್ತು ಯಾವ ಸಮಾಜಕ್ಕೆ ಬಿಟ್ರ? ಎಲ್ಲಾ ಸಮಾಜ ಎಲ್ಲ ವರ್ಗಕ್ಕೂ ಬಂದವಲ್ಲ. ಇವತ್ತು ಅದನ್ನ ನೋಡ್ಬೇಡ್ರಿ ದಯವಿಟ್ಟು. ನಾ ಬಹಳ ಕಳಕಳಿಯಿಂದ ನೀವು ಮಾಡ್ಕೊತೀರಿ. ನಮ್ಮೆಲ್ಲರಿಗೂ ನನ್ನ ಕಳಕಳಿಯ ಮನವಿದೆ. ಇವತ್ತು ಎಲ್ಲರೂ ಇವತ್ತು ಊರಿಗೆ ಹೋದ್ರೆ ಅಂದ್ರೆ ಒಬ್ಬೊಬ್ರು 100 ಓಟ್ ಹಾಕ್ಸೋರಿಗೆ ಕೆಪಾಸಿಟಿ ಇರೋದ್ರಿ. ದರ್ರೊಬ್ರು ಹೋಗಿ ಮನಿ ಅಡ್ಡಾಡಿ ಇವತ್ತು ವಿನೋದ ಸಿಟಿಯಿಂದ ಆರಿಸ್ಕೊಬರ್ ಅಂತೇಳಿ ನಮ್ಮೆಲ್ಲರಿಗೂ ಕಳಕಳಿ ಮಾಡ್ಕೊಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.